ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ವಿಕ್ ಸಾರ್ಟ್ ಅಲ್ಗಾರಿದಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಪ್ರಾಬ್ಲಮ್ ಅನ್ನ ಅಂತ ಡಿಸ್ಕಸ್ ಮಾಡೋಣ. ಸೊ ನಂಬರ್ಸ್ ಅನ್ನ ಕೊಟ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಬಟ್ ಈ ತರ ವರ್ಡಿಂಗ್ ಅಲ್ಲಿ ಕೊಟ್ರೆ ಯಾವ ರೀತಿ ಮಾಡೋದು, ವೆರಿ ಈಸಿ ಪ್ರಾಬ್ಲಮ್. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಗಾರಿದಮ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಎಕ್ಸಾಂಪಲ್ ಅನ್ನೋ ಒಂದು ಪ್ರಾಬ್ಲಮ್ ಅನ್ನ ತಗೊಂಡು ವರ್ಡಿಂಗ್ ಅನ್ನ, ಸೊ ಅಲ್ಲಿ ನೀವು ನೋಡ್ಬೋದು. ಸೊ ಬೇಕಾದ್ರೆ ಅದ್ರದ್ದು ನಾನು ಸ್ಕ್ರೀನ್ ಶಾಟ್ ಅನ್ನ ಹಾಕಿರ್ತೀನಿ ವಿಡಿಯೋದಲ್ಲಿ. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಎ ಬಿ ಸಿ ಡಿ, ಸೊ ಅವುಗಳು ಅಷ್ಟದ್ದು ಕೂಡ ನೀವು ನಂಬರಿಂಗ್ ಅನ್ನ ಮಾಡ್ಬೇಕು. ಅಂತಂದ್ರೆ ಈ ತರ ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು 2, ಸಿ ಈಸ್ ಈಕ್ವಲ್ ಟು 3, ಆ ತರ ಎ ಇಂದ ಝಡ್ ವರ್ಗು. ಆಮೇಲೆ ಈ ಒಂದು ವರ್ಡಿಂಗ್ ಅಲ್ಲಿ ಯಾವ ಯಾವ ಲೆಟರ್ಗಳಿದಾವೆ ಅವುಗಳಿಗೆ ನಂಬರ್ಗಳನ್ನ ಬರ್ಕೋಬೇಕು, ಸರಿನಾ? ಇವಾಗ ಪಿ ಇದು ವ್ಯಾಲ್ಯೂ ಏನ್ ಬರುತ್ತೆ 16, ಆರ್ ವ್ಯಾಲ್ಯೂ ಇಸ್ 18, ಓ ವ್ಯಾಲ್ಯೂ ಇಸ್ 15, ಜಿ ವ್ಯಾಲ್ಯೂ ಇಸ್ 7, ಎ ವ್ಯಾಲ್ಯೂ ಇಸ್ 1, ಎಂ ವ್ಯಾಲ್ಯೂ ಇಸ್ 13, ಐ ವ್ಯಾಲ್ಯೂ ಇಸ್ 9 ಮತ್ತೆ ಎನ್ ವ್ಯಾಲ್ಯೂ ಇಸ್ 14. ಸೊ ಈ ತರ ನೀವು ಬರ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಕ್ವಿಕ್ ಸಾರ್ಟ್ ಅನ್ನ ಅಪ್ಲೈ ಮಾಡೋಣ. ಸೊ ಕ್ವಿಕ್ ಸಾರ್ಟ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಫಸ್ಟ್ ವ್ಯಾಲ್ಯೂಗಳನ್ನ ಬರ್ಕೊಂತ ಹೋಗಿ ಇಲ್ಲಿ, ಸರಿನಾ? ಫಸ್ಟ್ ವ್ಯಾಲ್ಯೂಗಳನ್ನ ಇದ್ರ ಮೇಲೆ ಬರ್ಕೊಳ್ಳಿ. ಪಿ ವ್ಯಾಲ್ಯೂ ಇಸ್ 16, ನೆಕ್ಸ್ಟ್ ಆರ್ ವ್ಯಾಲ್ಯೂ ಇಸ್ 18, ಓ ವ್ಯಾಲ್ಯೂ ಇಸ್ 15, ನೆಕ್ಸ್ಟ್ ಜಿ ವ್ಯಾಲ್ಯೂ ಇಸ್ 7, ನೆಕ್ಸ್ಟ್ ಆರ್ ವ್ಯಾಲ್ಯೂ ಇಸ್ 18, ಎ ವ್ಯಾಲ್ಯೂ ಇಸ್ 1, ಎಂ ವ್ಯಾಲ್ಯೂ ಎಷ್ಟಿದೆ 13, ಎಂ ವ್ಯಾಲ್ಯೂ ಇಸ್ 13, ನೆಕ್ಸ್ಟ್ ಐ ವ್ಯಾಲ್ಯೂ ಇಸ್ 9, ಎನ್ ವ್ಯಾಲ್ಯೂ ಇಸ್ 14, ಜಿ ವ್ಯಾಲ್ಯೂ ಇಸ್ 7. ಸೊ ಈ ತರ ಫಸ್ಟ್ ಬರ್ಕೋಬೇಕು. ನೆಕ್ಸ್ಟ್ ಮೊದಲನೇ ಎಲಿಮೆಂಟ್ ಇದೆಯಲ್ಲ ಪಿ, ಮೊದಲನೇ ಎಲಿಮೆಂಟ್, ಸರಿನಾ? ಸೊ ಆ ಮೊದಲನೇ ಎಲಿಮೆಂಟ್ ಅನ್ನ ನಾನು ಪಿವೋಟ್ ವ್ಯಾಲ್ಯೂ ಆಗಿ ತಗೊಂತೀನಿ. ಪಿವೋಟ್ ಈಸ್ ಈಕ್ವಲ್ ಟು ಪಿ. ಸೊ ಪಿ ದು ವ್ಯಾಲ್ಯೂ ಏನಿರೋದು 16, ಗೊತ್ತಾಯ್ತಾ? ನೀವು ಮೊದಲನೇ ಎಲಿಮೆಂಟ್ ಆದ್ರೂ ತಗೋಬಹುದು, ಕೊನೆ ಎಲಿಮೆಂಟ್ ನಾದ್ರೂ ಪಿವೋಟ್ ಅಂತ ತಗೋಬಹುದು. ಸೊ ನಾನು ಎಲ್ಲಾ ವಿಡಿಯೋದಲ್ಲೂ ಕೂಡ ಮೊದಲನೇ ಎಲಿಮೆಂಟ್ ಅನ್ನೇ ಪಿವೋಟ್ ಆಗಿ ತಗೊಂಡಿರೋದ್ರಿಂದ ಅದೇ ತರ ಹೇಳ್ಕೊಡ್ತಾ ಹೋಗ್ತೀನಿ. ವೆರಿ ಈಸಿ ಪ್ರಾಬ್ಲಮ್, ಸರಿನಾ? ಸೊ ಪಿವೋಟ್ ಆಗಿ ಮೊದಲನೇ ಎಲಿಮೆಂಟ್ ಅನ್ನ ತಗೋಬೇಕು. ನೆಕ್ಸ್ಟ್ ಎರಡು ಪಾಯಿಂಟರ್ ಗಳನ್ನ ಯೂಸ್ ಮಾಡ್ತೀವಿ. ಒಂದು ಸ್ಟಾರ್ಟ್, ಇನ್ನೊಂದು ಎಂಡ್, ಸರಿನಾ? ಸೊ ಸ್ಟಾರ್ಟ್ ಎಲ್ಲಿರುತ್ತೆ? ಮೊದಲನೇ ಎಲಿಮೆಂಟ್ ಅಲ್ಲಿ ಇರುತ್ತೆ. ಎಂಡ್ ಎಲ್ಲಿರುತ್ತೆ? ಕೊನೆ ಎಲಿಮೆಂಟ್ ಅಲ್ಲಿ ಇರುತ್ತೆ, ಸರಿನಾ? ಒಬ್ಬೊಬ್ರು ಐ ಜೆ ಅಂತಾನು ಯೂಸ್ ಮಾಡ್ತಾರೆ, ನೀವೇನಾದ್ರೂ ಯೂಸ್ ಮಾಡ್ಬೋದು, ಸ್ಟಾರ್ಟ್ ಮತ್ತೆ ಎಂಡ್. ಸೊ ಈ ಸ್ಟಾರ್ಟ್ ಏನ್ ಮಾಡುತ್ತೆ? ಲೆಫ್ಟ್ ಸೈಡ್ ಇಂದ ರೈಟ್ ಸೈಡಿಗೆ ಹೋಗ್ತಾ ಹೋಗುತ್ತೆ. ಈ ಎಂಡ್ ಏನ್ ಮಾಡುತ್ತೆ? ರೈಟ್ ಸೈಡ್ ಇಂದ ಲೆಫ್ಟ್ ಸೈಡಿಗೆ ಬರ್ತಾ ಹೋಗುತ್ತೆ, ಸರಿನಾ? ಇದು ಹಿಂಗ್ ಹೋಗುತ್ತೆ, ಎಂಡ್ ಈ ಕಡೆ ಬರುತ್ತೆ. ಸೊ ಇವಾಗ ಸ್ಟಾಪ್ ಆಗ್ಬೇಕಲ್ಲ ಅಟ್ ಸರ್ಟೈನ್ ಪಾಯಿಂಟ್. ಸೊ ಯಾವಾಗ ಸ್ಟಾಪ್ ಆಗೋದು? ಗ್ರೇಟರ್ ದೆನ್ ಪಿವೋಟ್ ವ್ಯಾಲ್ಯೂ ಏನಾದ್ರೂ ಸಿಕ್ಕಿದ್ರೆ ನನಗೆ ಸ್ಟಾರ್ಟ್ ಸ್ಟಾಪ್ ಆಗುತ್ತೆ, ಸರಿನಾ? ಸ್ಟಾರ್ಟ್ ಸ್ಟಾಪ್ ಆಗ್ಬೇಕು ಅಂದ್ರೆ ಏನಾಗಿರ್ಬೇಕು? ಗ್ರೇಟರ್ ದ್ಯಾನ್ ಪಿವೋಟ್ ವ್ಯಾಲ್ಯೂ ಆಗಿರ್ಬೇಕು. ಇಲ್ಲಿ ಪಿವೋಟ್ ವ್ಯಾಲ್ಯೂ 16 ಅಂತ ಅಂದ್ರೆ ಪಿ ಅಲ್ವಾ? ಸೊ ವ್ಯಾಲ್ಯೂ 16 ಗಿನ್ನ ಜಾಸ್ತಿ ನಂಬರಿಂಗ್ ಇರುವಂತ ಏನಾದ್ರೂ ವ್ಯಾಲ್ಯೂ ಸಿಕ್ಕಿದ್ರೆ ನಾವು ಅಲ್ಲಿ ಸ್ಟಾರ್ಟ್ ಅನ್ನ ಸ್ಟಾಪ್ ಮಾಡ್ತೀವಿ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪಿವೋಟ್ ಏನಾದ್ರೂ ಸಿಕ್ಕಿದ್ರೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪಿವೋಟ್ ಏನಾದ್ರೂ ಸಿಕ್ಕಿದ್ರೆ ಎಂಡ್ ನಮಗೆ ಸ್ಟಾಪ್ ಆಗುತ್ತೆ. ಗ್ರೇಟರ್ ದ್ಯಾನ್ ಪಿವೋಟ್ ಅಂತಂದ್ರೆ ಸ್ಟಾರ್ಟ್ ವಿಲ್ ಸ್ಟಾಪ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪಿವೋಟ್ ಅಂತಂದ್ರೆ ಎಂಡ್ ವಿಲ್ ಸ್ಟಾಪ್, ಗೊತ್ತಾಯ್ತಾ? ಸೊ ಇವಾಗ ಸಾಲ್ವ್ ಮಾಡೋಣ. ಫಸ್ಟ್ ಸ್ಟಾರ್ಟ್ ಯಾವಾಗ ಸ್ಟಾಪ್ ಆಗೋದು? ಗ್ರೇಟರ್ ದೆನ್ ಪಿವೋಟ್. ಅಟ್ ಪ್ರೆಸೆಂಟ್ ನಾವು 16 ಅಲ್ಲಿ ಇದೀವಿ ಪಿ. ಸೊ ವೆದರ್ ಇಟ್ ಈಸ್ ಗ್ರೇಟರ್ ದೆನ್ ಪಿವೋಟ್? ನೋ, ಇಟ್ ಈಸ್ ಈಕ್ವಲ್ ಟು ಪಿವೋಟ್. ಈಕ್ವಲ್ ಬೇಡ, ನನಗೆ ಗ್ರೇಟರ್ ವ್ಯಾಲ್ಯೂ ಬೇಕು. ಸೊ ಏನ್ ಮಾಡುತ್ತೆ? ಬಲಗಡೆ ಸೈಡ್ ಹೋಗುತ್ತೆ ಆರ್. ಸೊ ಆರ್ ವ್ಯಾಲ್ಯೂ ಏನಿರೋದು 18. ಸೊ ವೆದರ್ ಇಟ್ ಈಸ್ ಗ್ರೇಟರ್ ದೆನ್ 16? ಎಸ್. ಸೊ ಆರ್ ಈಸ್ ಗ್ರೇಟರ್ ದೆನ್ 16. ಸೊ ಏನ್ ಮಾಡುತ್ತೆ? ಇಲ್ಲಿ ಸ್ಟಾಪ್ ಆಗುತ್ತೆ. ನನಗೆ ಇವಾಗ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು, ದಟ್ ಈಸ್ ಆರ್, ಗೊತ್ತಾಯ್ತಾ? ನೆಕ್ಸ್ಟ್ ಇವಾಗ ಎಂಡಿಗೆ ಬರೋಣ. ಸೊ ಎಂಡ್ ಯಾವ ರೀತಿ ಮೂವ್ ಮಾಡೋದು? ಬಲಗಡೆಯಿಂದ ಎಡಗಡೆ ಸೈಡ್ ಹೋಗುತ್ತೆ. ಇಟ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದ ಪಿವೋಟ್ ವ್ಯಾಲ್ಯೂ. ಸೊ ಪಿವೋಟ್ ವ್ಯಾಲ್ಯೂ 16. ಈಗ ಅಟ್ ಪ್ರೆಸೆಂಟ್ ಎಲ್ಲಿರೋದು? ಎಂಡು 7. ಸೊ 7 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 16? ಎಸ್, ಇಟ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 16. ಸೊ ಏನಂತ ಮಾಡ್ಬೋದು? ಎಂಡ್ ಅದೇ ಜಾಗದಲ್ಲಿ ಇರಲಿ. ಈಗ ಎಂಡ್ ಮತ್ತೆ ಸ್ಟಾರ್ಟ್ ಹೊಸ ವ್ಯಾಲ್ಯೂಗಳು ಸಿಕ್ಕಿದಾವೆ ಇವಾಗ ಕಂಡೀಷನ್ಸ್ ಪ್ರಕಾರ. ಸೊ ಏನ್ ಮಾಡಿ? ಸ್ಟಾರ್ಟ್ ಮತ್ತೆ ಎಂಡ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡ್ತಾ ಹೋಗಿ. ಸೊ ಆರ್ ಇಲ್ಲಿದೆ, ಅದು ಇಲ್ಲಿಗೆ ಹೋಗುತ್ತೆ. ಜಿ ಇರೋದು ಇಲ್ಲಿಗೆ ಬರುತ್ತೆ. ಸೊ ಪಿ ಜಿ ಓ ಜಿ ಆರ್ ಎ ಎಂ ಎಂ ಐ ಎನ್. ಸೊ ಜಿ ಜಾಗದಲ್ಲಿ ಏನ್ ಬರಬೇಕು? ಆರ್ ಬರಬೇಕು. ಕೇವಲ ವ್ಯಾಲ್ಯೂಗಳು ಮಾತ್ರ ಸ್ವ್ಯಾಪ್ ಆಗ್ತವೆ ಹೊರತು ಪಾಯಿಂಟರ್ಗಳು ಅದೇ ಜಾಗದಲ್ಲಿ ಉಳ್ಕೊಳ್ತವೆ, ಸರಿನಾ? ಸ್ಟಾರ್ಟ್ ಕೂಡ ಅದೇ ಜಾಗದಲ್ಲಿ ಉಳ್ಕೊಳುತ್ತೆ, ಎಂಡ್ ಕೂಡ ಅದೇ ಜಾಗದಲ್ಲಿ ಉಳ್ಕೊಳುತ್ತೆ. ಪಾಯಿಂಟರ್ಗಳು ಅದೇ ಜಾಗದಲ್ಲಿ ಉಳ್ಕೊಂತವೆ, ಕೇವಲ ವ್ಯಾಲ್ಯೂಗಳು ಮಾತ್ರ ನಮಗೆ ಸ್ವ್ಯಾಪ್ ಆಗುತ್ತೆ. ಸೊ ಇವಾಗ ಮತ್ತೆ ಅಪ್ಲೈ ಮಾಡಿ. ಫಸ್ಟ್ ನಂಬರ್ ಅನ್ನ ಬರ್ಕೊಳ್ಳಿ 16. ಜಿ ವ್ಯಾಲ್ಯೂ ಏನಿರೋದು ನಮಗೆ 7 ಇದೆ. ಓ ವ್ಯಾಲ್ಯೂ ಇಸ್ 15, ನೆಕ್ಸ್ಟ್ ಜಿ ವ್ಯಾಲ್ಯೂ ಇಸ್ 7, ಆರ್ ವ್ಯಾಲ್ಯೂ ಇಸ್ 18, ಎ ವ್ಯಾಲ್ಯೂ ಇಸ್ 1, ಎಂ ವ್ಯಾಲ್ಯೂ ಇಸ್ 13, ಎಂ ವ್ಯಾಲ್ಯೂ ಇಸ್ 13, ಐ ವ್ಯಾಲ್ಯೂ ಇಸ್ 9, ಎನ್ ವ್ಯಾಲ್ಯೂ ಇಸ್ 14, ಆರ್ ವ್ಯಾಲ್ಯೂ ಎಷ್ಟಿದೆ ನಮಗೆ? 18 ಇದೆ. ಸೊ ಇವಾಗ ಸ್ಟಾರ್ಟ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಗ್ರೇಟರ್ ದೆನ್ ದಿ ಪಿವೋಟ್ ವ್ಯಾಲ್ಯೂ, ಸರಿನಾ? 7 ನಲ್ಲಿ ಇದೆ. ವೆದರ್ 7 ಇಸ್ ಗ್ರೇಟರ್ ದೆನ್ ಪಿವೋಟ್? ನೋ. ಪಿವೋಟ್ ವ್ಯಾಲ್ಯೂ 16 ಇರೋದು, ಗ್ರೇಟರ್ ಇದೆಯಾ? ಇಲ್ಲ.
ಸೊ ಏನು ಮಾಡುತ್ತೆ ಬಲಗಡೆ ಹೋಗುತ್ತೆ. 15 ವೆದರ್ 15 ಈಸ್ ಗ್ರೇಟರ್ ದೆನ್ 16 ಇಲ್ಲ. ಸೊ ಏನು ಮಾಡುತ್ತೆ ಮತ್ತೆ ಬಲಗಡೆ ಹೋಗುತ್ತೆ. ಜಿ ವ್ಯಾಲ್ಯೂ ಏನು 7 ವೆದರ್ 7 ಈಸ್ ಗ್ರೇಟರ್ ದೆನ್ 16 ನೋ. ಸೊ ಬಲಗಡೆ ಹೋಗುತ್ತೆ. ಆರ್ ಸಿಕ್ತು, ಆರ್ ವ್ಯಾಲ್ಯೂ ಇಸ್ 18 ವೆದರ್ 18 ಈಸ್ ಗ್ರೇಟರ್ ದೆನ್ 16 ಎಸ್. ಸೊ ಇವಾಗ ಸ್ಟಾರ್ಟ್ ಇಲ್ಲಿ ಸ್ಟಾಪ್ ಆಗುತ್ತೆ ಸರಿನಾ. ಸೊ ಸ್ಟಾರ್ಟ್ ಇಲ್ಲಿ ಸ್ಟಾಪ್ ಆಗುತ್ತೆ. ಸೊ ಸ್ಟಾರ್ಟ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಗ್ರೇಟರ್ ದೆನ್ ದ ಪಿವೋಟ್, ಬಟ್ ಎಂಡ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್. ಅಟ್ ಪ್ರೆಸೆಂಟ್ ಆರ್ ಅಲ್ಲಿ ಇದೆ, ಆರ್ ವ್ಯಾಲ್ಯೂ ಇಸ್ 18 ವೆದರ್ 18 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್ ದಟ್ ಈಸ್ 16 ನೋ. ಸೊ ಏನು ಮಾಡುತ್ತೆ ಲೆಫ್ಟ್ ಸೈಡ್ ಬರುತ್ತೆ. 14 ಸಿಕ್ತು, ಎನ್ ವ್ಯಾಲ್ಯೂ ಇಸ್ 14. ಸೊ 14 ಈಸ್ ಲೆಸ್ ದೆನ್ 16 ಎಸ್. ಸೊ ನನಗೆ ಹೊಸ ಎಂಡ್ ವ್ಯಾಲ್ಯೂ ಸಿಕ್ಕಿದೆ ದಟ್ ಈಸ್ ಎನ್. ಏನು ಮಾಡಬೇಕು ಆ ಎರಡು ವ್ಯಾಲ್ಯೂಗಳನ್ನು ಸ್ವ್ಯಾಪ್ ಮಾಡಬೇಕು, ಬಟ್ ಪಾಯಿಂಟರ್ಸ್ ಅದೇ ಜಾಗದಲ್ಲಿ ಉಳ್ಕೊಂತವೆ. ಪಿ ಓ ಜಿ ಆರ್ ಜಾಗಕ್ಕೆ ಎನ್ ಬರುತ್ತೆ, ಎ ಎಂ ಎಂ ಐ ಎನ್ ಜಾಗಕ್ಕೆ ಆರ್ ಬರುತ್ತೆ, ಮತ್ತೆ ಇಲ್ಲೊಂದು ಆರ್ ಸರಿನಾ. ಸೊ ಇವಾಗ ನಂಬರ್ಸ್ ಅನ್ನ ಬರ್ಕೊಳ್ಳಿ. 16 7 ನೆಕ್ಸ್ಟ್ 15 ನೆಕ್ಸ್ಟ್ 7 ಎನ್ ವ್ಯಾಲ್ಯೂ ಏನಿದೆ 14, ಎ ವ್ಯಾಲ್ಯೂ ಇಸ್ 1, ಎಂ ವ್ಯಾಲ್ಯೂ ಇಸ್ 13, ಎಂ ವ್ಯಾಲ್ಯೂ ಇಸ್ 13, ಐ ವ್ಯಾಲ್ಯೂ ಇಸ್ 9, ಆರ್ ವ್ಯಾಲ್ಯೂ ಇಸ್ 18, ಆರ್ ವ್ಯಾಲ್ಯೂ ಇಸ್ 18 ಸರಿನಾ. ಕೇವಲ ನಂಬರ್ಗಳು ಮಾತ್ರ ಸ್ವ್ಯಾಪ್ ಆಗೋದು, ಬಟ್ ಪಾಯಿಂಟರ್ ವಿಲ್ ಬಿ ಅಟ್ ದ ಸೇಮ್ ಪ್ಲೇಸ್. ಸ್ಟಾರ್ಟ್ ಕೂಡ ಅಲ್ಲೇ ಇರುತ್ತೆ, ಎಂಡ್ ಕೂಡ ಅದೇ ಜಾಗದಲ್ಲಿ ಉಳ್ಕೊಳುತ್ತೆ. ಈಗ ಸೇಮ್ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ. ಸ್ಟಾರ್ಟ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಗ್ರೇಟರ್ ದೆನ್ ಪಿವೋಟ್. 14 ಅಲ್ಲಿ ಇದೆ, ಸೊ 14 ಗ್ರೇಟರ್ ದೆನ್ ಪಿವೋಟಾ ಇಲ್ಲ, ಸೊ ಬಲಗಡೆ ಹೋಗುತ್ತೆ. 1 ಸಿಕ್ತು, 1 ಈಸ್ ನಾಟ್ ಗ್ರೇಟರ್ ದೆನ್ 16, ಸೊ ಬಲಗಡೆ. 13 ಸಿಕ್ತು, 13 ಈಸ್ ನಾಟ್ ಗ್ರೇಟರ್ ದೆನ್ 16 ಮತ್ತೆ ಬಲಗಡೆ. 13 ಈಸ್ ನಾಟ್ ಗ್ರೇಟರ್ ದೆನ್ 16 ಮತ್ತೆ ಬಲಗಡೆ. 9 ಈಸ್ ನಾಟ್ ಗ್ರೇಟರ್ ದೆನ್ 16 ಮತ್ತೆ ಬಲಗಡೆ ಹೋಗುತ್ತೆ. 18 ಸಿಕ್ತು. ಸೊ ಇವಾಗ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಏನು ಆರ್ whose value is 18 which is greater than the pivot value. Next end will stop when it gets the value less than or equal to pivot. ಇದು ಎಂಡ್ ಎಲ್ಲಿತ್ತು ಇಲ್ಲೇ ಇತ್ತು 18th ಪೊಸಿಷನ್ ನಲ್ಲಿ ಅಂತ ಅಂದ್ರೆ 18 ನಂಬರ್ ಇರೋದ್ರಲ್ಲಿ 18 is not less than 16. ಸೊ ಏನ್ ಮಾಡುತ್ತೆ ಲೆಫ್ಟ್ ಸೈಡ್ ಬರುತ್ತೆ ಸರಿನಾ. ಸೊ ಇಲ್ಲಿದ್ದು ಲೆಫ್ಟ್ ಸೈಡ್ ಬಂತು. 9 ವೆದರ್ 9 is less than or equal to pivot yes. ಸೊ 9 is less than or equal to 16. ಸೊ ಎಂಡ್ ವ್ಯಾಲ್ಯೂ ಇದು ಬರುತ್ತೆ. ಈಗ ನೋಡಿ ಒಂದ್ ಸ್ವಲ್ಪ ಟ್ರಿಕ್ಕಿ. ಏನಾದ್ರೂ ಕೂಡ ಲೆಫ್ಟ್ ಸೈಡ್ ಅಲ್ಲಿ ಇದ್ದು ಎಂಡ್ ರೈಟ್ ಸೈಡ್ ಅಲ್ಲಿ ಇದ್ರೆ ಕೇವಲ ವ್ಯಾಲ್ಯೂಗಳನ್ನ ಮಾತ್ರ ಸ್ವ್ಯಾಪ್ ಮಾಡ್ತೀವಿ. ಏನು ಸ್ಟಾರ್ಟ್ ಲೆಫ್ಟ್ ಸೈಡ್ ಅಲ್ಲಿ ಎಂಡ್ ರೈಟ್ ಸೈಡ್ ಅಲ್ಲಿ ಇದ್ರೆ ವ್ಯಾಲ್ಯೂಗಳನ್ನ ಮಾತ್ರ ಸ್ವ್ಯಾಪ್ ಮಾಡ್ತೀವಿ. ಬಟ್ ಇಲ್ಲೇನಾಗಿದೆ ಎಂಡ್ ಮತ್ತೆ ಸ್ಟಾರ್ಟ್ ಒಂದೊಂದು ಕ್ರಾಸ್ ಮಾಡಿದ್ದೇವೆ ನೋಡಿ. ಎಂಡ್ ಲೆಫ್ಟ್ ಸೈಡಿಗೆ ಬಂದಿದೆ, ಸ್ಟಾರ್ಟ್ ರೈಟ್ ಸೈಡಿಗೆ ಹೋಗಿದೆ. ಸೊ ಎರಡು ಒಂದೊಂದು ಕ್ರಾಸ್ ಮಾಡಿದಾಗ ಏನ್ ಮಾಡ್ಬೇಕು ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡ್ಬೇಕು. ಏನ್ ಮಾಡ್ಬೇಕು ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ವ್ಯಾಲ್ಯೂನ. ಸೊ ಇವಾಗ ಪಿ ಜಾಗಕ್ಕೆ ಎಂಡ್ ವ್ಯಾಲ್ಯೂ ಐ ಬರುತ್ತೆ, ಜಿ ಓ ಜಿ ಎನ್ ಎ ಎಂ ಎಂ ಹಂಗೆ ಉಳ್ಕೊಂತವೆ. ಪಿ ಏನ್ ಮಾಡುತ್ತೆ ಐ ಜಾಗಕ್ಕೆ ಬರುತ್ತೆ, ಆರ್ ಮತ್ತೆ ಆರ್ ಹಂಗೆ ಉಳ್ಕೊಂತವೆ ಸರಿನಾ. ಸೊ ಇದನ್ನ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು, ರೌಂಡ್ ಅಪ್ ಹಾಕ್ಬೇಕು. ಯಾಕೆ ಈಗ ಪಿವೋಟ್ ವ್ಯಾಲ್ಯೂ ಇಲ್ಲಿಗೆ ಬಂತಲ್ಲ, ಇದರ ಪೊಸಿಷನ್ ಫಿಕ್ಸ್ ಇದೆ. ನಾವು ಕ್ವಿಕ್ ಸಾರ್ಟ್ ಅನ್ನ ಯೂಸ್ ಮಾಡ್ಕೊಂಡು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತೀವಿ ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ. ಸೊ ಏನಾದ್ರೂ ಕೇಳಿಲ್ಲ ಅಂತಂದ್ರೂ ಕೂಡ ನೀವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಸಾರ್ಟ್ ಮಾಡಬೇಕು. ಸೊ ಇಲ್ಲೂ ಕೂಡ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಇದೀವಿ. ಸೊ ಅದ್ರ ಪ್ರಕಾರ ಪಿ ಇದು ಪೊಸಿಷನ್ ಇಲ್ಲೇ ಬರುತ್ತೆ. ಸೊ ಈಗ ಪಿ ಇಂದ ಏನ್ ಲೆಫ್ಟ್ ಸೈಡ್ ಅಲ್ಲಿ ಇದಾವಲ್ಲ ಅವು ಯಾವುದೇ ಕಾರಣಕ್ಕೂ ರೈಟ್ ಸೈಡಿಗೆ ಬರಂಗಿಲ್ಲ. ರೈಟ್ ಸೈಡ್ ಅಲ್ಲಿ ಇರುವಂತವು ಲೆಫ್ಟ್ ಸೈಡಿಗೆ ಬರುವಂತ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಏನು ರೈಟ್ ಸೈಡ್ ಅಲ್ಲಿ ಇರೋ ಲೆಫ್ಟಿಗೆ ಬರಂಗಿಲ್ಲ, ಲೆಫ್ಟ್ ಅಲ್ಲಿ ಇರೋ ರೈಟಿಗೆ ಹೋಗಂಗಿಲ್ಲ. ಪಿ ಇದು ಪೊಸಿಷನ್ ಇದೆ ಫಿಕ್ಸ್. ಈಗ ರೈಟ್ ಪಾರ್ಟಿಗೆ ಸಪರೇಟ್ ಆಗಿ ಕ್ವಿಕ್ ಸಾರ್ಟ್ ಅಪ್ಲೈ ಮಾಡಬೇಕು, ಲೆಫ್ಟ್ ಪಾರ್ಟಿಗೆ ಸಪರೇಟ್ ಆಗಿ ಕ್ವಿಕ್ ಸಾರ್ಟ್ ಅನ್ನ ಅಪ್ಲೈ ಮಾಡಬೇಕು. ಬಟ್ ಇಲ್ಲಿ ನೋಡಿ ರೈಟ್ ಪಾರ್ಟ್ ಅಲ್ಲಿ ಆರ್ ಮತ್ತೆ ಆರ್, ಸೊ ಎರಡರದು ಕೂಡ ಸೇಮ್ ವ್ಯಾಲ್ಯೂ. ಆರ್ ವ್ಯಾಲ್ಯೂ ಏನಿದೆ ನಮಗೆ, ಆರ್ ವ್ಯಾಲ್ಯೂ ಇಸ್ 18, ಇಲ್ಲೂ ಕೂಡ 18. ಸೊ ಇಬ್ರದ್ದು ಕೂಡ ಸೇಮ್ ಇರೋದ್ರಿಂದ ಅವ್ರಿಬ್ರನ್ನೇ ಹಿಂಗೆ ಆಟ ಆಡಿಸ್ಕೊಂಡು ಆ ಕಡೆ ಈ ಕಡೆ ಮಾಡೋದಕ್ಕೇನು ವೇಸ್ಟ್ ಅಲ್ವಾ. ಸೊ ಅದಕ್ಕೋಸ್ಕರ ರೈಟ್ ಪಾರ್ಟ್ಗೆ ಅಪ್ಲೈ ಮಾಡುವಂತ ಅವಶ್ಯಕತೆ ಏನು ಇಲ್ಲ. ಸೊ ಇವಾಗ ಏನಾದ್ರೂ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದ್ದಿದ್ರು ಕೂಡ ನಾನೇನು ಅಪ್ಲೈ ಮಾಡ್ತಿರ್ಲಿಲ್ಲ ಸರಿನಾ. ಏನಾದ್ರೂ ಮಿಸ್ ಮ್ಯಾಚ್ ಆಗಿದ್ರೆ ಮಾತ್ರ ಅಪ್ಲೈ ಮಾಡ್ತೀನಿ. ಈಗ ಐ ವ್ಯಾಲ್ಯೂ ಏನಿದೆ ನಮಗೆ, ಐ ವ್ಯಾಲ್ಯೂ ಇಸ್ 9. ನೆಕ್ಸ್ಟ್ ಜಿ ವ್ಯಾಲ್ಯೂ ಏನು ನಮಗೆ, ಜಿ ವ್ಯಾಲ್ಯೂ ಇಸ್ 7. ನೆಕ್ಸ್ಟ್ ಓ ವ್ಯಾಲ್ಯೂ ಎಷ್ಟಿದೆ, ಓ ವ್ಯಾಲ್ಯೂ ಇಸ್ 15, ಜಿ ವ್ಯಾಲ್ಯೂ ಇಸ್ 7, ಎನ್ ವ್ಯಾಲ್ಯೂ ಇಸ್ 14, ಎ ವ್ಯಾಲ್ಯೂ ಇಸ್ 1, ಎಂ ವ್ಯಾಲ್ಯೂ ಇಸ್ 13, ಎಂ ವ್ಯಾಲ್ಯೂ ಇಸ್ 13. ನೋಡಿ ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ, ಇಲ್ಲ, ಮಿಸ್ ಮ್ಯಾಚ್ ಇದೆ. ಸೊ ಏನ್ ಮಾಡಬೇಕು, ಮತ್ತೆ ನಾವು ಕ್ವಿಕ್ ಸಾರ್ಟ್ ಅನ್ನ ಇಷ್ಟಕ್ಕೆ ಮಾತ್ರ ಅಪ್ಲೈ ಮಾಡಬೇಕು ಲೆಫ್ಟ್ ಪಾರ್ಟ್ಗೆ. ಸೊ ಮೊದಲನೇ ವ್ಯಾಲ್ಯೂ ಏನಿದೆ ಅದೇನಾಗುತ್ತೆ, ಪಿವೋಟ್ ಆಗುತ್ತೆ. ಸೊ ನಾವು ಮೈ ಪಿವೋಟ್ ಈಸ್ ಐ whose ವ್ಯಾಲ್ಯೂ ಈಸ್ 9 ಸರಿನಾ. ಸ್ಟಾರ್ಟ್ ಇಲ್ಲಿಂದನೇ ಶುರು ಆಗ್ಬೇಕು, ಸ್ಟಾರ್ಟ್. ನೆಕ್ಸ್ಟ್ ಎಂಡ್ ಇಲ್ಲಿ ಬರುತ್ತೆ ಸರಿನಾ. ಸೇಮ್ ಪ್ರೊಸೀಜರ್. ಈಗ ಸ್ಟಾರ್ಟ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಗ್ರೇಟರ್ ದೆನ್ ದ ಪಿವೋಟ್ ದಟ್ ಈಸ್ ಗ್ರೇಟರ್ ದೆನ್ 9. ಸೊ ಬಲಗಡೆ ಹೋಗುತ್ತೆ. ಜಿ ವ್ಯಾಲ್ಯೂ 7, 7 ಈಸ್ ನಾಟ್ ಗ್ರೇಟರ್ ದೆನ್ 9. ಸೊ ಬಲಗಡೆ ಹೋಗುತ್ತೆ. 15, 15 ಈಸ್ ಗ್ರೇಟರ್ ದೆನ್ 9. ಸೊ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು ದಟ್ ಈಸ್ 15. ನೆಕ್ಸ್ಟ್ ಎಂಡ್ ಯಾವಾಗ ಸ್ಟಾಪ್ ಆಗೋದು, ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್. 13 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 9. ಸೊ ಲೆಫ್ಟ್ ಬರುತ್ತೆ. 13 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 9. ಸೊ ಲೆಫ್ಟ್ ಬರುತ್ತೆ. 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 9. ಎಸ್,
ಸೊ ಎಂಡ್ ವ್ಯಾಲ್ಯೂ ಇಲ್ಲಿ ಸ್ಟಾಪ್ ಆಯಿತು. ಈಗ ಏನು ಮಾಡಬೇಕು, ಸ್ಟಾರ್ಟು ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಇದೆ, ಎಂಡು ರೈಟ್ ಹ್ಯಾಂಡ್ ಸೈಡಲ್ಲೇ ಇದೆ. ಸೊ ಅವಾಗ ಏನು ಮಾಡ್ತೀವಿ, ಕೇವಲ ವ್ಯಾಲ್ಯೂಗಳನ್ನು ಮಾತ್ರ ಸ್ವ್ಯಾಪ್ ಮಾಡ್ತೀವಿ. ಐ ವಿಲ್ ಬಿ ಸೇಮ್, ಜಿ ವಿಲ್ ಬಿ ಸೇಮ್, ಓ ಜಾಗಕ್ಕೆ ಎ ಬರುತ್ತೆ, ಜಿ ವಿಲ್ ಬಿ ಸೇಮ್, ಎನ್ ವಿಲ್ ಬಿ ಸೇಮ್, ಎ ಜಾಗಕ್ಕೆ ಓ ಬರುತ್ತೆ, ಎಮ್ ಆ್ಯಂಡ್ ಎಮ್ ವಿಲ್ ಬಿ ಸೇಮ್. ಸೊ ಇವಷ್ಟು ಕೂಡ ಆಲ್ರೆಡಿ ಫಿಕ್ಸ್. ಪಿ ಆರ್ ಆರ್ ಆಲ್ರೆಡಿ ನನಗೆ ಸಾರ್ಟ್ ಆಗಿದ್ದಾವೆ, ಸರಿನಾ. ಸೊ ಇದನ್ನ ರೌಂಡ್ ಅಪ್ ಹಾಕೋದು ಮರಿಬೇಡಿ, ಯಾಕೆ ದಟ್ ವಾಸ್ ದ ಪಿವೋಟ್ ಎಲಿಮೆಂಟ್ ವಿಚ್ ಹ್ಯಾಸ್ ಬಿನ್ ಆಲ್ರೆಡಿ ಸಾರ್ಟೆಡ್. ಸೊ ಈಗ ನೋಡಿ ಇಲ್ಲಿ ಕೇವಲ ವ್ಯಾಲ್ಯೂಸ್ ಮಾತ್ರ ಸ್ವ್ಯಾಪ್ ಆಗ್ತವೆ ಹೊರತು ಪಾಯಿಂಟರ್ಸ್ ಸ್ವ್ಯಾಪ್ ಅಲ್ಲ. ಸ್ಟಾರ್ಟ್ ಇಲ್ಲೇ ಇರುತ್ತೆ ಮತ್ತೆ ಎಂಡ್ ಇದೇ ಜಾಗದಲ್ಲಿ ಉಳ್ಕೊಳುತ್ತೆ. ಮತ್ತೆ ಅಪ್ಲೈ ಮಾಡಿ. ಸ್ಟಾರ್ಟ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಗ್ರೇಟರ್ ದೆನ್ ದ ಪಿವೋಟ್ ವ್ಯಾಲ್ಯೂ. ಐ ವ್ಯಾಲ್ಯೂ ಇಸ್ 9, ಜಿ ವ್ಯಾಲ್ಯೂ ಇಸ್ 7, ಎ ವ್ಯಾಲ್ಯೂ ಇಸ್ 1, ಜಿ ವ್ಯಾಲ್ಯೂ ಇಸ್ 7, ಎನ್ ವ್ಯಾಲ್ಯೂ ಇಸ್ 14, ಓ ವ್ಯಾಲ್ಯೂ ಇಸ್ 15, ನೆಕ್ಸ್ಟ್ ಎಮ್ ವ್ಯಾಲ್ಯೂ ಇಸ್ 13, ಎಮ್ ವ್ಯಾಲ್ಯೂ ಇಸ್ 13. ಸೊ ಇವಾಗ ಏನು ಮಾಡಬೇಕು, ಸ್ಟಾರ್ಟ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಗ್ರೇಟರ್ ದೆನ್ ದ ಪಿವೋಟ್ ದಟ್ ಈಸ್ ಗ್ರೇಟರ್ ದೆನ್ 9. ಬಲ್ಗಡೆ ಹೋಗುತ್ತೆ 7 ಈಸ್ ನಾಟ್ ಗ್ರೇಟರ್ ದೆನ್ 9. ಬಲ್ಗಡೆ ಹೋಗುತ್ತೆ 14 ಈಸ್ ಗ್ರೇಟರ್ ದೆನ್ 9. ಸೊ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು, ದಟ್ ಈಸ್ 14. ನೆಕ್ಸ್ಟ್ ಎಂಡ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್ ಅಂತಂದ್ರೆ 9 ಗಿನ್ನ ಕಡಿಮೆ ಬರಬೇಕು. ಸೊ 15 ಈಸ್ ನಾಟ್ ಲೆಸ್ ದೆನ್ 9, ಸೊ ಲೆಫ್ಟ್ ಬರುತ್ತೆ. 14 ಈಸ್ ನಾಟ್ ಲೆಸ್ ದೆನ್ 9, ಸೊ ಲೆಫ್ಟ್ ಬರುತ್ತೆ. ಇಲ್ಲಿ 7 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 9. ಸೊ ನನಗೆ ಹೊಸ ಎಂಡ್ ವ್ಯಾಲ್ಯೂ ಸಿಕ್ತು, ದಟ್ ಈಸ್ 7 ವಿಚ್ ಈಸ್ ಜಿ. ಸೊ ಈಗ ಸ್ಟಾರ್ಟ್ ಮತ್ತೆ ಎಂಡ್ ಒಂದೊಂದೊಂದು ಕ್ರಾಸ್ ಆದವು. ಒಂದೊಂದೊಂದು ಕ್ರಾಸ್ ಆದ್ರೆ ಏನ್ ಮಾಡಬೇಕು, ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡಬೇಕು. ಏನ್ ಮಾಡಬೇಕು, ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡಬೇಕು. ಈಗ ಸ್ವ್ಯಾಪ್ ಮಾಡಿದ್ರೆ ಏನಾಗುತ್ತೆ, ಐ ಇರುವಂತ ಜಾಗಕ್ಕೆ ಜಿ ಬರುತ್ತೆ, ನೆಕ್ಸ್ಟ್ ಜಿ ವಿಲ್ ಬಿ ಸೇಮ್, ಎ ವಿಲ್ ಬಿ ಸೇಮ್. ನೆಕ್ಸ್ಟ್ ಐ ಇರುವಂತ ಜಾಗಕ್ಕೆ ಜಿ ಇರುವಂತ ಜಾಗಕ್ಕೆ ಐ ಬರುತ್ತೆ, ನೆಕ್ಸ್ಟ್ ಎನ್ ವಿಲ್ ಬಿ ಸೇಮ್, ಓ ವಿಲ್ ಬಿ ಸೇಮ್, ಎಮ್ ವಿಲ್ ಬಿ ಸೇಮ್, ಎಮ್ ವಿಲ್ ಬಿ ಸೇಮ್, ಪಿ ವಿಲ್ ಬಿ ಸೇಮ್, ಆರ್ ವಿಲ್ ಬಿ ಸೇಮ್, ಆರ್ ವಿಲ್ ಬಿ ಸೇಮ್. ಸೊ ಇವಾಗ ನೋಡಿ ಏನಾಯ್ತು, ಐ ಅಲ್ವಾ ಬಂದಿದ್ದು ಜಿ ಇರುವಂತ ಜಾಗಕ್ಕೆ. ಸೊ ಐ ವಾಸ್ ದ ಪಿವೋಟ್ ಎಲಿಮೆಂಟ್, ಅದರ ಪೊಸಿಷನ್ ಫಿಕ್ಸ್ ಆಗಿದೆ. ಪಿ ಇದು ಆಲ್ರೆಡಿ ಪೊಸಿಷನ್ ಫಿಕ್ಸ್ ಆಗಿತ್ತು, ಅದರ ರೈಟ್ ಪಾರ್ಟ್ ಅಲ್ಲಿ ಇರುವಂತವು ಎಲ್ಲವೂ ಕೂಡ ಆಲ್ರೆಡಿ ನನಗೆ ಸಾರ್ಟ್ ಆಗಿದ್ದು. ಇನ್ನು ಉಳಿದಿದ್ದಾವೇನೋ ಲೆಫ್ಟ್ ಅಲ್ಲಿ ಅಷ್ಟೇ. ಸೊ ಲೆಫ್ಟ್ ಅಲ್ಲಿ ಒಂದು ಪಿವೋಟ್ ಎಲಿಮೆಂಟ್ ಮತ್ತೆ ನನಗೆ ಸಿಕ್ಕಿದೆ. ಸೊ ಇದ್ರ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ಗೆ ಮತ್ತೆ ನಾನು ಕ್ವಿಕ್ ಸಾರ್ಟ್ ಅನ್ನ ಅಪ್ಲೈ ಮಾಡಬೇಕು. ಸೊ ಈಗ ನೋಡಿ ಇದು ಸಾರ್ಟ್ ಆಗಿದ್ರೆ ಓಕೆ, ಸಾರ್ಟ್ ಆಗಿಲ್ಲ ಅಂತಂದ್ರೆ ಮತ್ತೆ ಅಪ್ಲೈ ಮಾಡ್ಬೇಕಾಗತ್ತೆ. ಲೆಫ್ಟ್ ಪಾರ್ಟ್ ಅಲ್ಲಿ ಇರೋದು ರೈಟ್ಗೆ ಹೋಗಂಗಿಲ್ಲ, ರೈಟ್ ಪಾರ್ಟ್ ಅಲ್ಲಿ ಇರೋದು ಲೆಫ್ಟಿಗೆ ಬರಂಗಿಲ್ಲ. ಜಿ ವ್ಯಾಲ್ಯೂ ಏನು 7, ಜಿ ವ್ಯಾಲ್ಯೂ ಏನು 7, ಎ ವ್ಯಾಲ್ಯೂ ಏನಿದೆ 1. ಸೊ ಇವು ಇನ್ನೂ ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬಂದಿಲ್ಲ, ಮತ್ತೆ ಅಪ್ಲೈ ಮಾಡಬೇಕು. ಎನ್ ವ್ಯಾಲ್ಯೂ ಏನಿದೆ ನಮಗೆ, ಎನ್ ವ್ಯಾಲ್ಯೂ ಇಸ್ 14, ಓ ವ್ಯಾಲ್ಯೂ ಇಸ್ 15, ನೆಕ್ಸ್ಟ್ ಎಮ್ ವ್ಯಾಲ್ಯೂ ಏನಿದೆ 13, ಎಮ್ ವ್ಯಾಲ್ಯೂ 13. ಸೊ ಇದು ಕೂಡ ನಮಗೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇಲ್ಲ. ಸೊ ಮತ್ತೆ ನಾವು ಅಪ್ಲೈ ಮಾಡಬೇಕು ಕ್ವಿಕ್ ಸಾರ್ಟ್ ಅನ್ನ. ಈಗ ಲೆಫ್ಟ್ ಪಾರ್ಟ್ಗೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಎಲಿಮೆಂಟ್ ವಿಲ್ ಬಿಕಮ್ ದ ಸ್ಟಾರ್ಟ್ ವ್ಯಾಲ್ಯೂ ಅಂಡ್ ಆಲ್ಸೋ ದ ಪಿವೋಟ್ ವ್ಯಾಲ್ಯೂ, ಸರಿನಾ. ಈಗ ಲೆಫ್ಟ್ ಪಾರ್ಟ್ ಅಲ್ಲಿ ಜಿ ಇಸ್ ದ ಪಿವೋಟ್ ವ್ಯಾಲ್ಯೂ ಹೂಸ್ ವ್ಯಾಲ್ಯೂ ಇಸ್ 7. ನೆಕ್ಸ್ಟ್ ಎಂಡ್ ವ್ಯಾಲ್ಯೂ ಏನು ಎ, ಸರಿನಾ, ಎಂಡ್ ವ್ಯಾಲ್ಯೂ. ಈಗ ಸ್ಟಾರ್ಟ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಗ್ರೇಟರ್ ದೆನ್ ದ ಪಿವೋಟ್ ವ್ಯಾಲ್ಯೂ ದಟ್ ಈಸ್ 7. ಸೊ ಬಲ್ಗಡೆ ಹುಡ್ಕಂತ ಹೋಗುತ್ತೆ, ಜಿ ಸಿಕ್ತು, 7 ಈಸ್ ನಾಟ್ ಗ್ರೇಟರ್ ದೆನ್ 7. ನೆಕ್ಸ್ಟ್ ಬಲ್ಗಡೆ ಹೋಗುತ್ತೆ 1 ಈಸ್ ನಾಟ್ ಗ್ರೇಟರ್ ದೆನ್ 7. ಸೊ ಹಂಗೆ ಹುಡುಕಂತ ಹೋಗುತ್ತೆ ಬಲ್ಗಡೆ ಸೈಡ್. ಸೊ ಇಲ್ಲಿ ಎಂಡ್ ವ್ಯಾಲ್ಯೂ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್. ಸೊ ಅದು 1 ಅಲ್ಲಿ ಇದೆ, 1 ಈಸ್ ಲೆಸ್ ದೆನ್ 7. ಸೊ ಇದು ಇಲ್ಲೇ ಉಳ್ಕೊಳುತ್ತೆ. ಸ್ಟಾರ್ಟ್ ಏನ್ ಮಾಡುತ್ತೆ, ಇಮ್ಯಾಜಿನರಿ ತರ ಹುಡುಕೊಂತ ಬಲ್ಗಡೆ ಸೈಡ್ ಹೋಗುತ್ತೆ. ಏನ್ ಮಾಡುತ್ತೆ, ಇಮ್ಯಾಜಿನರಿ ತರ ಹುಡುಕೊಂತ ಬಲ್ಗಡೆ ಸೈಡ್ ಹೋಗುತ್ತೆ. ಅವಾಗ ಏನಾಯ್ತು, ಸ್ಟಾರ್ಟ್ ಮತ್ತೆ ಎಂಡ್ ಕ್ರಾಸ್ ಆದಂಗಾಯ್ತಾ. ಏನು, ಇಮ್ಯಾಜಿನರಿ ತರ ಹುಡುಕೊಂತ ಹೋದಾಗ ಗ್ರೇಟರ್ ವ್ಯಾಲ್ಯೂ ದೆನ್ 7 ಅನ್ನ ಅವಾಗ ಸ್ಟಾರ್ಟ್ ಮತ್ತೆ ಎಂಡ್ ಕ್ರಾಸ್ ಆದಂಗಾಗುತ್ತೆ. ಸೊ ಎಂಡ್ ವ್ಯಾಲ್ಯೂ ಇರುತ್ತಲ್ಲ, ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ವ್ಯಾಲ್ಯೂನ ಇವಾಗ ನಾನೇನ್ ಮಾಡಬೇಕು, ಸ್ವ್ಯಾಪ್ ಮಾಡಬೇಕು. ಯಾಕೆ, ಸ್ಟಾರ್ಟ್ ಮತ್ತೆ ಎಂಡು ಕ್ರಿಸ್ ಕ್ರಾಸ್ ಆದು, ಅದಕ್ಕೋಸ್ಕರ. ಸೊ ಎ ಜಿ ಜಾಗಕ್ಕೆ ಬರುತ್ತೆ, ಜಿ ವಿಲ್ ಬಿ ಸೇಮ್, ಜಿ ಎ ಜಾಗಕ್ಕೆ ಬರುತ್ತೆ. ಸೊ ಇವಾಗ ನೋಡಿ, ಎ ವ್ಯಾಲ್ಯೂ ಇಸ್ 1, ಜಿ ವ್ಯಾಲ್ಯೂ ಇಸ್ 7, ಜಿ ವ್ಯಾಲ್ಯೂ ಇಸ್ 7. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಆಗಿದೆ. ಸೊ 5 ಪೊಸಿಷನ್ ಆಲ್ರೆಡಿ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಪಿ ಪೊಸಿಷನ್ ಆಲ್ರೆಡಿ ಫಿಕ್ಸ್, ಆರ್ ಮತ್ತೆ ಆರ್ ಆಲ್ರೆಡಿ ನನಗೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದಾವೆ. ಸೊ ಇನ್ನೇನಿದ್ರು ಕೂಡ ಇವಕ್ ಮಾತ್ರ. ಸೊ ಇವಾಗ ಇದಕ್ಕೆ ಅಪ್ಲೈ ಮಾಡಿದ್ರೆ ಮೊದಲನೇ ಎಲಿಮೆಂಟ್ ಎನ್ ವಿಲ್ ಬಿಕಮ್ ದ ಪಿವೋಟ್ ವ್ಯಾಲ್ಯೂ, ಸರಿನಾ. ಸೊ ಎನ್ ಇಂದು ವ್ಯಾಲ್ಯೂ ಏನಿದೆ ನನಗೆ 14. ನೆಕ್ಸ್ಟ್ ದಿಸ್ ವಿಲ್ ಬಿ ದ ಸ್ಟಾರ್ಟ್ ಅಂಡ್ ಎಂಡ್ ವ್ಯಾಲ್ಯೂ ಏನಾಗಿರುತ್ತೆ 13 ಆಗಿರುತ್ತೆ. ಎಂಡ್ ವ್ಯಾಲ್ಯೂ ವಿಲ್ ಬಿ ದ 13, ಕೊನೆ ಎಲಿಮೆಂಟ್ ಅಲ್ವಾ. ಇವಾಗ ಅಪ್ಲೈ ಮಾಡಿ. ಸ್ಟಾರ್ಟ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಗ್ರೇಟರ್ ದೆನ್ ದಿ ಪಿವೋಟ್ ವ್ಯಾಲ್ಯೂ ದಟ್ ಈಸ್ 14. ಸೊ ಬಲ್ಗಡೆ ಹೋಗುತ್ತೆ 15 ಸಿಕ್ತು. ಸೊ 15 ವಿಲ್ ಬಿಕಮ್ ದ ನ್ಯೂ ಸ್ಟಾರ್ಟ್ ವ್ಯಾಲ್ಯೂ, ಸರಿನಾ, ಸ್ಟಾರ್ಟ್. ನೆಕ್ಸ್ಟ್ ಎಂಡ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್. ಪಿವೋಟ್ ವ್ಯಾಲ್ಯೂ ಇಸ್ 14. ಇಲ್ಲಿ ಎಂ ವ್ಯಾಲ್ಯೂ 13 ಇದೆ, 13 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 14. ಎಸ್. ಸೊ ಅದು ಅದೇ ಜಾಗದಲ್ಲಿ ಉಳ್ಕೊಳುತ್ತೆ. ಸ್ಟಾರ್ಟ್ ಲೆಫ್ಟ್ ಸೈಡ್ ಅಲ್ಲೇ ಇದೆ,
ಎಂಡು ರೈಟ್ ಸೈಡ್ ಅಲ್ಲೇ ಇದೆ. ಸೊ ಏನ್ ಮಾಡ್ಬೋದು, ಕೇವಲ ವ್ಯಾಲ್ಯೂಗಳನ್ನ ಸ್ವ್ಯಾಪ್ ಮಾಡ್ಬೋದು. ಓ ಜಾಗಕ್ಕೆ ಎಂ ಬರುತ್ತೆ, ನೆಕ್ಸ್ಟ್ ಎಂ ವಿಲ್ ಬಿ ಸೇಮ್, ಓ ಎಂ ಜಾಗಕ್ಕೆ ಹೋಗುತ್ತೆ. ಸರಿನಾ, ಕೇವಲ ವ್ಯಾಲ್ಯೂಗಳು ಸ್ವ್ಯಾಪ್ ಆಗ್ತವೆ, ಪಾಯಿಂಟರ್ಸ್ ಅದೇ ಜಾಗದಲ್ಲಿ ಉಳ್ಕೊಳುತ್ತೆ. ಎನ್ ವ್ಯಾಲ್ಯೂ ಏನು 14, ಎಂ ವ್ಯಾಲ್ಯೂ ಇಸ್ 13, ಎಂ ವ್ಯಾಲ್ಯೂ ಇಸ್ 13, ಓ ವ್ಯಾಲ್ಯೂ ಏನಿದೆ ನನಗೆ 15. ಸೊ ಇವಾಗ ಮತ್ತೆ ಅಪ್ಲೈ ಮಾಡಿ. ಸ್ಟಾರ್ಟ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಗ್ರೇಟರ್ ದೆನ್ ದ ಪಿವೋಟ್. ಸೊ ಬಲಗಡೆ ಹೋಗುತ್ತೆ 13 ಇಸ್ ನಾಟ್ ಗ್ರೇಟರ್ ದೆನ್ 14. ಸೊ ಮತ್ತೆ ಬಲಗಡೆ ಹೋಗುತ್ತೆ 15. ಸೊ 15 ಇಸ್ ಗ್ರೇಟರ್ ದೆನ್ 14. ಎಸ್. ಸೊ ಇವಾಗ ನನಗೆ ಹೊಸ ಸ್ಟಾರ್ಟ್ ವ್ಯಾಲ್ಯೂ ಸಿಕ್ತು, ದಟ್ ಈಸ್ 15 ಓ. ನೆಕ್ಸ್ಟ್ ಓ ಹತ್ರನೇ ನನಗೆ ಎಂಡ್ ಇತ್ತು. ಸೊ ಎಂಡ್ ವಿಲ್ ಸ್ಟಾಪ್ ವೆನ್ ಇಟ್ ಗೆಟ್ಸ್ ದ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟ್ ಅಂತ ಅಂದಾಗ 14 ಗಿನ್ನ ಕಡಿಮೆ ಇರಬೇಕು ಅಥವಾ ಈಕ್ವಲ್ ಆಗಿರ್ಬೇಕು. ಸೊ ಲೆಫ್ಟ್ ಸೈಡಿಗೆ ಬರುತ್ತೆ 13 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿವೋಟಾ? ಎಸ್. ಸೊ ಎಂಡ್ ವ್ಯಾಲ್ಯೂ ಇಲ್ಲಿ ಸ್ಟಾಪ್ ಆಯ್ತು. ಎಂಡ್ ಮತ್ತೆ ಸ್ಟಾರ್ಟ್ ಎರಡು ಕೂಡ ಕ್ರಾಸ್ ಆಗಿರೋದ್ರಿಂದ ಏನ್ ಮಾಡಬೇಕು ನಾವು, ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ವ್ಯಾಲ್ಯೂನ ಸ್ವ್ಯಾಪ್ ಮಾಡಬೇಕಾಗುತ್ತೆ. ಸೊ ಎ ವಿಲ್ ಬಿ ಸೇಮ್, ಜಿ ವಿಲ್ ಬಿ ಸೇಮ್, ಜಿ ವಿಲ್ ಬಿ ಸೇಮ್, ಐ ವಿಲ್ ಬಿ ಸೇಮ್. ಈಗ ಎಂಡ್ ವ್ಯಾಲ್ಯೂ ಮತ್ತೆ ಪಿವೋಟ್ ಸ್ವ್ಯಾಪ್ ಆದ್ರೆ ಎಂ ಎನ್ ಜಾಗಕ್ಕೆ ಬರುತ್ತೆ, ಎಂ ವಿಲ್ ಬಿ ಸೇಮ್, ಎನ್ ಎಂ ಜಾಗಕ್ಕೆ ಬರುತ್ತೆ. ನೆಕ್ಸ್ಟ್ ಓ ವಿಲ್ ಬಿ ಸೇಮ್, ಪಿ ವಿಲ್ ಬಿ ಸೇಮ್, ಆರ್ ವಿಲ್ ಬಿ ಸೇಮ್, ಆರ್ ವಿಲ್ ಬಿ ಸೇಮ್. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ನೋಡಿ ಬೇಕಾದ್ರೆ ಎ ವ್ಯಾಲ್ಯೂ ಏನು 1, ನೆಕ್ಸ್ಟ್ ಜಿ ವ್ಯಾಲ್ಯೂ ಏನು 7, ಐ ವ್ಯಾಲ್ಯೂ ಏನಿದೆ ನಮಗೆ, ಐ ವ್ಯಾಲ್ಯೂ ಇಸ್ 9, ಎಂ ವ್ಯಾಲ್ಯೂ ಇಸ್ 13, ಎಂ ವ್ಯಾಲ್ಯೂ ಇಸ್ 13, ಎನ್ ವ್ಯಾಲ್ಯೂ ಏನಿದೆ ನಮಗೆ 14, ಓ ವ್ಯಾಲ್ಯೂ ಇಸ್ 15, ಪಿ ವ್ಯಾಲ್ಯೂ ಇಸ್ 16, ನೆಕ್ಸ್ಟ್ ಆರ್ ವ್ಯಾಲ್ಯೂ ಇಸ್ 18. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದಾವ 1, 7, 9, 13, 14, 15, 16, 18 ಎಲ್ಲವೂ ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ. ಸೊ ಈ ತರ ನೀವು ಸಾರ್ಟ್ ಮಾಡ್ತಾ ಹೋಗ್ಬೇಕಂತ ಅಂದ್ರೆ ಪಾರ್ಟ್ಸ್ಗಳಾಗಿ ನಾವು ಡಿವೈಡ್ ಮಾಡಿಕೊಂಡು ಕ್ವಿಕ್ ಸಾರ್ಟ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸರಿನಾ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.